ಹಚ್ಚೆ ಬೆಂಕಿ, ಬೇಗ ಜಾಗ ಖಾಲಿ ಮಾಡಿ. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ಪ್ರತಿದಿನ ಈ ಸಮಯಕ್ಕೆ ಇಲ್ಲೇ ಬರ್ತೀನಿ. ಇದು ಬಹಳ ಪ್ರಶಾಂತವಾದ ಜಾಗ. ಆದ್ರೆ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ? ಒಬ್ಬ ಸ್ವದೇಶಿ ತಪ್ಪಿಸ್ಕೊಂಡು ಈ ಕಡೆಗೆ ಬಂದಿದ್ದ, ಅವನ್ನೇ ಹುಡುಕ್ತಾ ಇದೀವಿ. ಏನಾಯ್ತು? ಯಾಕೆ ಸುಮ್ನೆ ನಿಂತಿದ್ದೀರಾ? ಬೇಗ ಬೆಂಕಿ ಹಚ್ಚಬೇಕು. ಹೇಗ್ ಚಿತೆಗ್ ಬೆಂಕಿ ಹಚ್ಚೋದು? ಇದ್ರಲ್ಲಿ ಅನಂತಣ್ಣ ಮಲ್ಗಿದ್ದಾರೆ. ನಾನ್ ದುರದೃಷ್ಟವಂತೆ ಅಕ್ಕ. ನಾನ್ ಮದುವೆಗೆ ಒಪ್ಕೊಳ್ದೆ ಇದ್ದಿದ್ರೆ ಅನಂತ್ ಅವ್ರಿಗೆ ಹೀಗಾಗ್ತಾ ಇರ್ಲಿಲ್ಲ. ಇಲ್ಲ ಅನುಪಮ, ಇಲ್ಲ. ವಿಧಿಯಾಟ ಯಾವ ಮನುಷ್ಯನ್ ಬೇಕಾದ್ರೂ ಎಲ್ ಬೇಕಾದ್ರೂ ತಾನ್ ನಿಲ್ಸುತ್ತೆ ಅನುಪಮ. ಯಾರಿಗೂ ಗೊತ್ತಾಗಲ್ಲ. ಬ್ರೋಮಿ 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 ಅಮ್ಮ, ಕಣ್ಬೇಡಿ ಅಮ್ಮ. ಅಮ್ಮ, ನಾನು ನಿಮ್ಮ ಎದುರೇ ಇದ್ದೀನಿ ಅಮ್ಮ. ಅಮ್ಮ, ಸತ್ಯನ ಒಪ್ಕೊಳ್ಳೇಬೇಕಲ್ವಾ ಅಮ್ಮ? ನಾನ್ ಒಪ್ಕೊಂಡಿದ್ದೀನಿ. ನೀವು ಒಪ್ಕೊಳ್ಳಿ ಅಮ್ಮ. ನೀವು ಒಪ್ಕೊಳ್ಳಿ ಅಮ್ಮ. ಇಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಗಲಾಟೆ ಆಗ್ಬೋದು. ಬೇಗ ಜಾಗ ಖಾಲಿ ಮಾಡಿ. ಏನ್ ನೋಡ್ತಿದ್ದೀರಾ? ಬೆಂಕಿ ಹಚ್ಬಿಟ್ರೆ ಅನಂತಣ್ಣ ಹೇಗೆ ಉಳಿತಾರೆ? ಏನ್ ಮಾಡಿದ್ರಿ? ಇದೇನ್ ಮಾಡಿದ್ರಿ ನೀವು? ಇವನೊಬ್ಬ ಅನಾಥ, ಇವನಿಗೆ ಬೆಂಕಿ ಹಚ್ಬಿಟ್ರಲ್ಲ ನೀವು. ಸತ್ತಿರೋ ಈ ಮನುಷ್ಯನಿಗೆ ಅಳೋದಕ್ಕೂ ಯಾರು ಇಲ್ಲ, ಹಾಗಿದ್ದು ಈ ಕೆಲಸ ಮಾಡ್ಬಿಟ್ರಲ್ಲ. ನೀವು ಹೀಗೆ ಮಾಡಬಹುದಾ? ನಾನಿನ್ನು ಮಂತ್ರನೂ ಹೇಳಿರ್ಲಿಲ್ಲ. ಆರ್ಸಿ, ದಯವಿಟ್ಟು ಆರ್ಸಿ ಅದನ್ನ, ಈ ಬೆಂಕಿ ಆರ್ಸಿ. ಸಮಾಧಾನ ಮಾಡ್ಕೊಳ್ಳಿ ಸಾಧುಗಳೇ. ಈಗಿಲ್ಲಿ ಪೊಲೀಸರ ದಂಡೆ ಬರುತ್ತೆ. ಏನು ಮಾಡಕ್ಕಾಗಲ್ಲ. ಇಲ್ಲಿಂದ ಹೊರಡಲೇಬೇಕು. ನಾನೇ ಈಗ ಅನಂತಣ್ಣನ ಸಾಯಿಸ್ತಿದ್ದೀನ? ಎಲ್ಲರೂ ಬೇಡ ಅಂತಿದ್ರು, ಆದ್ರೆ ನಾನು ಅವ್ರ ಮಾತೇ ಕೇಳಿಲ್ಲ. ನಾನ್ಯಾಕೆ ಈ ಕೆಲಸ ಮಾಡ್ದೆ? ಬೇರೆ ಏನಾದ್ರೂ ಮಾಡ್ಲೇಬೇಕು. ಈ ಚಿತೆಯಿಂದ ಅನಂತಣ್ಣನ ನಾನು ಹೇಗೆ ಕಾಪಾಡೋದು?
ಇಲ್ಲ ಇಲ್ಲ, ಹೇಗಾದ್ರೂ ಮಾಡಿ ನಾನು ಮುಕುಂದ್ ಸಾಹೇಬ್ರನ್ನ ಇಲ್ಲಿಂದ ಕಳಿಸಿ ಬೆಂಕಿನ ಆರಿಸ್ಲೇಬೇಕು. ಆಗ್ಲೇ ಅನಂತಣ್ಣನ ಕಾಪಾಡೋಕ್ಕಾಗೋದು. ಅಲ್ಲಿ ಯಾರೋ ಓಡ್ದಂಗ್ ನಂಗೆ ಅನ್ನಿಸ್ತು. ಸಾಧುಗಳು ಹೇಳ್ತಿದ್ರು ಇದು ಶಾಂತಿಯಾಗಿರೋ ಜಾಗ ಅಂತ. ಹಾಗಿರುವಾಗ ಅಲ್ಲಿ ಯಾರು ಹೊಡೋದ್ರು? ಇಲ್ಲ, ಆ ಕಡೆ ಹೋಗಿಲ್ಲ. ನೋಡು, ಬೆಂಕಿ ಇಟ್ಟಾಯ್ತು, ಇಲ್ಲಿಂದ ಹೊರಡು. ಅನಂತಣ್ಣನ ಹೇಗಾದ್ರೂ ಕಾಪಾಡು ದೇವ್ರೆ, ದಯವಿಟ್ಟು ಅನಂತಣ್ಣನ ಕಾಪಾಡು. ಸುಭಾಷ್ ಅಂತ ಹುಡುಗರನ್ನ ನೋಡಿದಾಗ ನಮಗಿನ್ನೂ ಶಕ್ತಿ ಬರುತ್ತೆ. ನಾಳೆ ದಿವಸ ನಮಗೇನಾದ್ರೂ ಆಗೋದ್ರೆ ಸುಭಾಷ್ ಅಂತ ಹುಡುಗರೇ ದೊಡ್ಡವರಾಗಿ ಈ ದೇಶನ ಕಾಪಾಡ್ತಾರೆ. ಹೋಗು ಸುಭಾಷ್, ನಿನ್ ಸಹಾಯಕ್ಕೋಸ್ಕರ ದೇಶದ ಜನರು ಕಾಯ್ತಾ ಇದ್ದಾರೆ. ಇದೇ ತರ ನಿನ್ ದೇಶ ಸೇವೆ ಮಾಡ್ತಾ ಮುಂದುವರಿತಾ ಇರು. ಇದೇನು ಇದಕ್ಕಿದ್ದ ಹಾಗೆ ಮಳೆ ಬರೋ ಹಾಗಾಯ್ತಲ್ಲ. ಈ ಮಳೆಯಲ್ಲಿ ಅನಂತನ ಹೇಗೆ ಹುಡುಕೋದು? ಅಯ್ಯಯ್ಯೋ ಅಯ್ಯೋ, ಜೋರಾಗಿ ಜೋರಾಗಿ ಬರ್ತಾ ಇದೆ. ಹೊರಡಿ, ಇಲ್ಲಿಂದ ಹೊರಡಿ. ಬಂದೂಕು ಮತ್ತೆ ಹಾಕ್ಬಾರ್ದು. ಬನ್ನಿ, ಬೇಗ ಬನ್ನಿ, ಬನ್ನಿ. ಅನಂತಣ್ಣ, ನಿಮ್ಗೇನು ಆಗಿಲ್ಲ ಅಲ್ವಾ? ನಿಮ್ಗೇನೂ ಆಗೋದಿಲ್ಲ. ಇವನ ಹೆಸರೇ ಅನಂತ. ಇವನು ಅಷ್ಟು ಬೇಗ ಸಾಯೋದಿಲ್ಲ. ಅವನಿಗೇನೂ ಆಗೋಲ್ಲ. ಭಗವಂತನ ಕೃಪೆ ಇದ್ರೆ ಬೆಂಕಿಯಿಂದನೂ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನಾದ್ರೂ ಆಗ್ಲಿ, ಇಲ್ಲಿಂದ ಅನಂತನನ್ನ ಎಬ್ಸಿ ಕರ್ಕೊಂಡು ಹೋಗ್ಬೇಕು. ಇವ್ರಿಗೆ ಚಿಕಿತ್ಸೆ ಮಾಡಿಸ್ಬೇಕು. ಆದ್ರೆ ಅವ್ರನ್ನ ಹೇಗ್ ಕರ್ಕೊಂಡು ಹೋಗೋದು? ಅದೇ ತಳ್ಳೋ ಗಾಡಿಲಿ ನಾವು ಕಟ್ಗೆ ತಗೊಂಡ್ ಬಂದ್ವಲ್ಲ, ಅದೇ ಗಾಡಿಲಿ ಕರ್ಕೊಂಡು ಹೋಗೋಣ. ಲಾಲು, ನನ್ ಜೊತೆ ಬಾ. ಅನಂತ ಸಂಶುಲ್ ಎದುರಿಗೆ ಗನ್ ಹಿಡ್ದ ಕೂಡ್ಲೆ ಏನಾಯ್ತು ವೀರೇನ್? ಪೊಲೀಸ್ ಅವನನ್ನ ಹಿಡಿದ್ಬಿಟ್ರು. ಅನು ಇನ್ನು ಎಷ್ಟೊತ್ತು ಅಂತ ಹೊರಗೆ ನಿಂತ್ಕೊಂಡಿರ್ತ್ಯಾ? ಬಾ, ಒಳಗೆ ಹೋಗೋಣ ಬಾ. ಅನು ಅಕ್ಕ, ಅನು ಅಕ್ಕ, ಅನು ಅಕ್ಕ. ವೀರೇನ್, ಜತಿನ್ ಅವ್ರೆ, ಏನಾಯ್ತು? ಅದೇನು ಅಂದ್ರೆ ನಾವು ಅನಂತನ ಯುದ್ಧಕ್ಕೆ ಅಂತ ಕಳಿಸಿದ್ಮೇಲೆ ಅನು ಅವ್ರೆ,
ಅನಂತ ಆ ಯುದ್ಧದಲ್ಲಿ ಸೋಲ್ತಾನ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಅವನು ಪೊಲೀಸರಿಂದ ತಪ್ಪಿಸ್ಕೊಂಡು ಓಡೋದ. ಈಗ ನಾವು ಅನಂತನ ಹುಡುಕಿ ಕರ್ಕೊಂಡ್ ಬರ್ಬೇಕು. ಬನ್ನಿ ಬನ್ನಿ ನಾನು ಬರ್ತೀನಿ ನಿಮ್ ಜೊತೆ. ಬನ್ನಿ. ಈ ಕಡೆ ಬನ್ನಿ. ಹುಷಾರು ಹುಷಾರು, ಈ ಕಡೆ ಬನ್ನಿ. ಹುಷಾರು. ಗೋಪಾಲ್, ನಾವೆಲ್ಲರೂ ಬಲ್ಗಡೆ ಹೋಗೋಣ. ಆದ್ರೆ ಹೆಡ್ ಮಾಸ್ಟರ್ ಮನೆ ಇರೋದು ಎಡ್ಗಡೆಗೆ. ನಾನು ಮಾಧಮೇಶ್ವರ ಮನೆಗೆ ಹೋದಾಗ ಅಲ್ಲಿ ಯಾರು ಇರ್ಲಿಲ್ಲ. ಈಗ ನಾನು ಅನಂತಣ್ಣನ ನಮ್ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಚಿಕಿತ್ಸೆ ಮಾಡಿಸ್ತೀನಿ. ಶರತಣ್ಣನು ಕೋಲ್ಕತ್ತಾದಿಂದ ವಾಪಸ್ ಬಂದ್ರು. ಅವರು ಖಂಡಿತ ಅನಂತಣ್ಣನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅನಂತಣ್ಣನ ಜೊತೆ ಇದ್ದವರು ಇವ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರಲ್ವಾ? ನಾನು ಹುಡುಕ್ದಾಗ ಅಲ್ಲಿ ಯಾರೂ ಇರ್ಲಿಲ್ಲ. ಅನುಚಿಕಮ್ಮ ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ನಾವೆಲ್ಲರೂ ಹೀಗೆ ಒಂದೇ ಜಾಗದಲ್ಲಿ ಹುಡುಕಿದ್ರೆ ಆಗೋದಿಲ್ಲ. ನಾನು ವೀರೇನ್ ಈ ಕಡೆ ಹೋಗಿ ಹುಡ್ಕೊಂಡ್ ಬರ್ತೀವಿ, ನೀವೆಲ್ಲ ಈ ಕಡೆ ಹೋಗಿ. ಇದಾದ್ಮೇಲೆ ಎಲ್ಲ ದತ್ತಗುಪ್ತರ ಮನೇಲಿ ಸೇರೋಣ. ಬಾ ವೀರೇನ್. ಅನಂತ್, ನೀವೆಲ್ಲ ಆ ಕಡೆ ನೋಡಿ. ಎಲ್ಲೂ ಕಾಣಿಸ್ತಿಲ್ಲ. ಬನ್ನಿ. ಸುಬಿ, 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 ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅನಂತವ್ರೆ, 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 ಅನಂತವ್ರೆ ಕಣ್ಬಿಡಿ, ಅನಂತವ್ರೆ ಕಣ್ಬಿಡಿ, ಅನಂತವ್ರೆ. ಈ ಪರಿಸ್ಥಿತಿ ನಿಮ್ಗೆ ಹೇಗ್ ಬಂತು? ಈ ಪರಿಸ್ಥಿತಿ ನಿಮ್ಗೆ ಹೇಗ್ ಬಂತು ಅನಂತವ್ರೆ? ಬಿಡಪ್ಪ ಬಿಡು, ನಾನು ಹಿಡ್ಕೊಂತೀನಿ ಬಿಡು. ಸುಬಿ, 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 ಅನಂತಣ್ಣ ತಪ್ಪಿಸ್ಕೊಂಡ್ಮೇಲೆ ಪೊಲೀಸರು ಅವ್ರನ್ನ ತುಂಬಾ ಹುಡುಕ್ತಿದ್ರು. ನೀವೆಲ್ಲರೂ ಅನಂತಣ್ಣನ ಬೇಗ ಕರ್ಕೊಂಡು ಹೋಗಿ, ಅವ್ರಿಗೆ ಚಿಕಿತ್ಸೆ ಅಗತ್ಯ ಇದೆ. ಇದೇನ್ ಮಾಡಿದಾರೆ ಅನಂತಣ್ಣಂಗೆ? ಇಲ್ಲ, ನಾವು ಅವ್ರನ್ನ ಸುಮ್ನೆ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಬರೀ ಪೊಲೀಸರಲ್ಲ, ಅನಂತಣ್ಣ ಈ ಸ್ಥಿತಿಗೆ ಬರೋಕೆ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಇಲ್ಲ ಸುಬಿ, ಇಲ್ಲ. ನೀನ್ ಅನಂತ್ ಅವ್ರಿಗೆ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಿನ್ಗೆ ಅವ್ರು ಎಲ್ಲಿ ಸಿಕ್ಕಿದ್ರು ಹೇಳು? ನಾವೆಲ್ಲರೂ ಸೇರಿ ಕಾಡಲ್ಲಿ
ಪೊಲೀಸರು ಆ ಜಾಗದಿಂದ ಯಾವಾಗ ಹೊರಟೋದ್ರೆ ನಾವೆಲ್ಲರೂ ಅನಂತಣ್ಣನ ಗಾಡಿಲಿ ಹಾಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದ್ವಿ. ಸುಬ್ಬಿ, ನಿನ್ ಕಾರಣದಿಂದಾನೆ ಅನಂತ್ ಅವರು ಇವತ್ತು ಉಳ್ಕೊಂಡಿರೋದು. ನಿನ್ನಿಂದಾಗಿ ಅನಂತ್ ಅವ್ರ ಆಯಸ್ಸು ಹೆಚ್ಚಾಯ್ತು. ಇಲ್ಲ ಸುಭಾಷ್, ನಿನ್ನಿಂದ ಯಾವುದೇ ತಪ್ಪಾಗಿಲ್ಲ. ನಿನ್ನಿಂದಾನೇ ಅನಂತಣ್ಣ ನಮ್ಗೆ ಮತ್ತೆ ಸಿಕ್ಕಿದ್ದು. ಅನು ಚಿಕ್ಕಮ್ಮ, ನಾನ್ ನಿಮ್ನ ತುಂಬಾ ಹೊತ್ತಿಂದ ಹುಡುಕ್ತಾ ಇದ್ದೆ. ಮಾದಮ್ಮೇಷ್ಟ್ರು ಮನೇಲಿ ನೀವ್ ಇರ್ತಿದ್ರಲ್ಲ ಆ ಜಾಗದಲ್ಲಿ, ಎಲ್ಲ ಜಾಗದಲ್ಲೂ ನಾನು ಹುಡುಕ್ದೆ. ಎಲ್ಲೂ ನೀವ್ ಯಾರು ಸಿಗ್ಲೇ ಇಲ್ಲ. ನನ್ಗೇನಾದ್ರೂ ನೀವಿರೋ ಜಾಗ ಗೊತ್ತಿದ್ರೆ ನಿಮ್ಮೆಲ್ಲರಿಗೂ ಅನಂತಣ್ಣನ ಪೊಲೀಸ್ ಹಿಡ್ಕೊಂಡು ಹೋಗಿದ್ ಸುದ್ದಿನ ನಾನು ಆಗ್ಲೇ ಬಂದ್ ಹೇಳ್ತಾ ಇದ್ದೆ. ಸುಬಿ, ನೀನಿವತ್ತು ತುಂಬಾ ದೊಡ್ಡ ಕೆಲಸ ಮಾಡಿದ್ಯಾ. ಆದ್ರೆ ನೀವೆಲ್ರೂ ಇಷ್ಟೊತ್ತಲ್ಲಿ ನಮ್ ಜೊತೆ ಇರೋದ್ರಿಂದ ಮನೇಲೆಲ್ರೂ ಚಿಂತೆ ಮಾಡ್ತಾ ಇರ್ತಾರೆ. ನೀವಾದಷ್ಟು ಬೇಗ ಮನೆಗೆ ಹೋಗಿ. ಮೇಷ್ಟ್ರು ಕೂಡ ನಿನಗ್ ಸಿಗೋದಿಲ್ಲ. ಅವ್ರು ಬೇರೆ ಕಡೆ ಬೇರೆ ಜಾಗದಲ್ಲಿದ್ದಾರೆ. ಅನಂತ್ ಅವ್ರು ಹೇಗಿದ್ದಾರೆ ಅನ್ನೋದನ್ನ ನಾನ್ ನಿನಗ್ ತಿಳಿಸ್ತಾ ಇರ್ತೀನಿ, ಸರಿನಾ? ಈಗ ನೀವೆಲ್ರೂ ಹೊರಡಿ. ಸುಬಿ, ಹೊರಡು. ನಾವ್ ಹೊರಡ್ತೀವಿ ಅನು ಚಿಕ್ಕಮ್ಮ. ನೀವ್ ಬೇಗ ಕರ್ಕೊಂಡು ಹೋಗಿ, ಪೊಲೀಸರು ಅವ್ರನ್ನ ಹುಡುಕ್ತಾ ಇದ್ದಾರೆ. ಸುಭಿ, ಸುಭಿ, ಸುಭಿ. ಕತ್ಲೆ ಬೇರೆ ಆಗ್ತಾ ಬಂತು. ಮಳೆ ಬರೋದ್ರಲ್ಲಿದೆ. ಯಾರಿಗೂ ಏನು ಹೇಳ್ದೆ ಈ ಹುಡ್ಗ ಎಲ್ ಹೊಟ್ಟೋಗ್ತಾನೋ ಏನೋ ಒಂದು ಗೊತ್ತಿಲ್ಲ. ಒಂದ್ ವೇಳೆ ಮೇಲ್ಗಡೆ ಹೋಗ್ ಕೂತಿದಾನೋ ಹೇಗೆ? ಹೋಗ್ ನೋಡ್ಕೊಂಡ್ ಬರ್ತೀನಿ. ಸುಭಿ, ಸುಭಿ, ಸುಬಿ, ಬಂದ್ಯಾ? ಸುಬಿ, ಸುಬಿ. ಪ್ರಭಾ, 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 ಈ ಸ್ಥಿತಿಯಲ್ಲಿ ಯಾಕೆ ನೀನು ಎದ್ದು ಓಡಾಡ್ತಾ ಇದೀಯಾ? ಸುಭಾಷ್ ಬರ್ತಾನೆ, ನೀನ್ ಚಿಂತೆ ಮಾಡ್ಬೇಡ. ನಾನು ಹೋಗಿ ಹುಡ್ಕೊಂಡ್ ಬರ್ತೀನಿ ಅವನ್ನ. ಶರತ್ತು ಹೋಗಿದೆ ನಾನು ಹುಡ್ಕೋದಕ್ಕೆ. ನಾನು ಹೇಗ್ ಚಿಂತೆ ಮಾಡದೇ ಇರ್ಲಿ? ಅವ್ನ್ ಮನೇಲಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಮನೇಲಿ ಇಷ್ಟೊಂದ್ ಜನ ಇದ್ರು ಯಾರು ಅವನ್ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಲ್ಲ. ಅವನ್ ಮನೆಯಿಂದ ಹೊರಗೆ ಹೋಗಿದ್ದಾನೆ. ಕಷ್ಟಗಳು ಬಂದ್ರೆ ಹೀಗೆ ಬರ್ತಾನೆ ಇರುತ್ತೆ. ಅಯ್ಯೋ ವಿಭಾ, ಎಲ್ಲಿದ್ದೆ ನೀನು? ಅಕ್ಕ, ಮನೆ ಪರಿಸ್ಥಿತಿ ಹೀಗಿದೆ. ನಾವೆಲ್ಲ ಅಮ್ಮನ್ ಜೊತೆ ಅಕ್ಕನ್ ಜೊತೆ ಇದ್ರೆ ನೀನೇನ್ ಮಾಡ್ತಿದ್ದೆ? ಸುಭಾಷ್ ಬಗ್ಗೆ ಗಮನ ಕೊಡ್ಬಾರ್ದಾ? ಸುಭಾಷ್ ಸ್ವಲ್ಪ ಹೊತ್ತಲ್ಲಿ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದ. ಆದ್ರೆ ಇಷ್ಟೊಂದ್ ತಡ ಆಗುತ್ತೆ ಅಂತ ಹೇಳಿರ್ಲಿಲ್ಲ. ನಿಂಗೇನಾದ್ರೂ ಬುದ್ಧಿ ಇದ್ಯಾ ವಿಭಾವತಿ? ಅಲ್ಲ, ಮನೇಲಿ ಇಷ್ಟೊಂದು ಸಮಸ್ಯೆಗಳಿದ್ದಾಗ ಅವನನ್ನ ಹೋಗೋದಕ್ಕೆ ಹೇಗ್ ಬಿಟ್ಟೆ? ನೀನ್ ನೋಡ್ಕೋಬಾರ್ದಾಗಿತ್ತಾ? ಮತ್ತೆ ಹೊರಗಡೆ ಹೋಗಿ ಗಲೀಜ್ ಎತ್ತಕ್ ಹೋದ್ರೆ ಅವನ ಆರೋಗ್ಯ ಹಾಳಾಗಲ್ವಾ? ನೀನ್ ದೊಡ್ಡವ್ರ ಹತ್ರ ಯಾಕೇನು ಹೇಳಲ್ಲ? ಅದ್ರ ಬಗ್ಗೆ ಯೋಚನೆ ಇಲ್ವಾ ನಿಂಗೆ? ಅವನ್ಗಂತೂ ಸರಿ ತಪ್ಪು ಗೊತ್ತಾಗಲ್ಲ. ನಿಂಗ್ ಗೊತ್ತಾಗತ್ತೆ ತಾನೆ? ನೀನಾದ್ರೂ ಹೇಳ್ಬೋದಾಗಿತ್ತಲ್ವಾ? ಸುಭಿಗೆ ನಿನ್ ಕಂಡ್ರೆ ಮೊದ್ಲೇ ಇಷ್ಟ. ನೀನ್ ಹೇಳಿದ್ದನ್ನೆಲ್ಲ ಕೇಳ್ತಾನೆ ಅವನು. ನೀನಾದ್ರೂ ಅವನ್ನ ತಡಿಬೋದಿತ್ತಲ್ಲ. ಆದ್ರೆ ನೀನ್ ಎಲ್ಲಿ ಹಾಗೆ ಮಾಡ್ತೀಯ ಹೇಳು? ಎಷ್ಟೋ ದಿನ ಆದ್ಮೇಲೆ ಬಂದ್ರು ನಿನ್ ರೀತಿ ರಿವಾಜು ಬಿಡೋದಿಲ್ಲ. ನೀನ್ ಬದ್ಲಾಗೋದಿಲ್ಲ ಅನ್ನೋದನ್ನ ನಮಗ್ ಮತ್ತೆ ಮತ್ತೆ ಹೇಳ್ತಿದ್ಯಾ. ಈ ಮನೆ ನಿಂದೊಬ್ಳದ್ದೇ ನೋಡು, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ಯಾ. ನಾವೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಹಾಗೆಲ್ಲ ಇಲ್ಲ ಅಕ್ಕ. ನಾನ್ ಹಾಗೆಲ್ಲ ಏನೋ ಯೋಚನೆ ಮಾಡಿಲ್ಲ. ನನಗ ಅವ್ರು ಬರೋದು ಇಷ್ಟೊಂದ್ ತಡ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನೀನು ಅವನಿಗೆ ಅಪ್ಪ, ಅಪ್ಪ, ಸುಭಿ ನನಗೆಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಅವನು ಅವನ್ ಸ್ನೇಹಿತರ ಮನೆಗೇನಾದ್ರೂ ಹೋಗಿದಾನ? ಅವ್ರ ಮನೇಲಿ ಹೋಗಿ ಕೇಳಿದ್ಯಾ? ಅಮ್ಮ, ಹೊರಗಡೆ ಪರಿಸ್ಥಿತಿ ಸರಿ ಇಲ್ಲ. ಪೊಲೀಸರು ಯಾರೋ ಸ್ವದೇಶಿನ ಹುಡುಕ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಕ್ರಾಂತಿಕಾರಿಗಳು ಓಡ್ ಹೋಗಿದ್ದಾರೆ. ಪೊಲೀಸರು ಅವ್ರನ್ನ ಹುಚ್ಚರ ತರ ಹುಡುಕ್ತಾ ಇದ್ದಾರೆ. ಪೊಲೀಸರು ಚಿಕ್ಕವರು ದೊಡ್ಡವರು ಅಂತ ನೋಡದೆ ಎಲ್ರನ್ನೂ ಹೊಡಿತಾ ಇದ್ದಾರೆ. ಈ ಹುಡುಗಂಗೆ ಏನಾಗಿದೆ? ಸುಭಾಷ್ ಎಲ್ಲಾದ್ರೂ ಹೋಗಿ ಅಪ್ಪಿತಪ್ಪಿ ಸ್ವದೇಶಿಗಳ ಆಂದೋಲನಕ್ಕೆ ಸೇರ್ಕೊಂಡಿಲ್ಲ ತಾನೆ? ಗಾಡಿ ಸಿದ್ಧ ಮಾಡ್ಕೊಳಕ್ ಹೇಳಿ, ನಾನೇ ಹೋಗಿ ಸುಭಿನ ಹುಡ್ಕೊಂಡ್ ಬರ್ತೀನಿ. ಏನಾಯ್ತು? ಬೇಗ ನಿಧಾನ ಮಲಗಿಸಿ. ಏನಾಯ್ತು? ಹುಷಾರಾಗಿ ನಿಧಾನ. ಅನಂತ, ಏನಾಯ್ತು? ಡಾಕ್ಟರ್ನ ಕರ್ಸಿ, ಯಾರಾದ್ರೂ ಡಾಕ್ಟರ್ನ ಕರ್ಸಿ. ನಾನು ಈಗ್ಲೇ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಕಣ್ಬಿಡಿ ಅನಂತವ್ರೆ, ಅನಂತವ್ರೆ ಕಣ್ಬಿಡಿ, ಕಣ್ಬಿಡಿ ಅನಂತವ್ರೆ. ನಾನು ಅನುಭವ ಬಂದಿದ್ದೀನಿ. ಕಣ್ಬಿಡಿ ಅನಂತವ್ರೆ.
ನೀರ್ ಕುಡಿತೀರಾ? ನೀರ್ ಬೇಕಾ? ಶಾರದಾ, ಸ್ವಲ್ಪ ಬಿಸಿ ಹಾಲು ತಗೊಂಡ್ ಬಾ. ತಗೊಂಡ್ ಬರ್ತೀನಿ. ತಂದೆ, ಏನು ಭಯ ಪಡ್ಬೇಡ, ನಾವೆಲ್ಲ ಇಲ್ಲೇ ಇದೀವಿ. ನನಗೆ ನೀವ್ ಯಾರಾದ್ರೂ ಹೇಳ್ತೀರಾ ಅನಂತ್ಗೆ ಏನಾಯ್ತು ಅಂತ? ಎಲ್ಲ ಹೇಳ್ತೀನಿ ಮೇಸ್ಟ್ರೆ, ಎಲ್ಲ ಹೇಳ್ತೀನಿ. ಸಂಶುಲಾಲಂ, ಇಲ್ಲಿಗ್ ನಿನ್ ಜೀವನ ಮುಗೀತು ಅನ್ಕೋ. ನಮ್ಮ ಸ್ನೇಹಿತ ಅನಂತ್ಗೆ ನೀನ್ ಮಾಡಿರೋ ದೌರ್ಜನ್ಯ ಹಾಗೆ ಅನ್ಯಾಯ, ಇವನ ಪ್ರತಿ ರಕ್ತದ ಹನಿ ಹನಿಗೂ ಸೇಡ್ ತೀರಿಸ್ಕೋತೀವಿ ನಾವು. ನೀನ್ ಎಚ್ಚೆತ್ಕೋ ಸಂಶುಲಾಲಂ. ನಿನ್ಗೆ ಯಾವ ಕೆಲಸನೂ ಮಾಡೋಕ್ ಬರಲ್ಲ. ಎಸ್ ಸರ್. ನಿನ್ನಂತ ಒಬ್ಬ ಕೆಲ್ಸಕ್ಕೆ ಬಾರ್ದ ಆಫೀಸರ್ನ ನನ್ನ ಜೀವನದಲ್ಲೇ ನೋಡಿಲ್ಲ. ಎಸ್ ಸರ್. ಅಪರಾಧಿನ ನಿಮ್ಮ ಕೈಗೆ ಹಿಡಿದು ಕೊಟ್ರು ಅವನ ನೋಡ್ಕೊಳಕ್ ಅದೇ ತಪ್ಪಿಸ್ಕೊಳಕ್ ಬಿಟ್ಟಿದ್ದೀರಾ. ಅನಂತ್ ಅನ್ನೋನು ಒಬ್ಬ ಸ್ವದೇಶಿ. ಅವನ್ನ ಎಷ್ಟು ಕಷ್ಟಪಟ್ಟು ಹಿಡ್ದೆ. ಅವ್ನ್ ನಿಂತ್ಕೊಳಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಆದ್ರೂ ಅವ್ನು ನಿಮ್ ಕಡೆಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂದ್ರೆ ನೀವೇನ್ ಮಾಡ್ತಿದ್ರಿ? ನಿಮ್ ಫೋರ್ಸ್ ಏನ್ ಮಾಡ್ತಿತ್ತು? ಸರ್, ನನ್ನ ಮಾತನ್ನ ನಂಬಿ ಸರ್, ನಾನು ಉಳ್ಕೊಂಡಿದ್ದೆ ಹೆಚ್ಚು. ನಾನು ಅನಂತ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವದೇಶಿಗಳು ನನ್ನ ಮೇಲೆ ಬಾಂಬ್ ಬೇಯಿಸಿದ್ರು ಸರ್. ನಮ್ ಇಡೀ ಡಿಪಾರ್ಟ್ಮೆಂಟ್ಗೆ ಒಳ್ಳೇದಾಗಿರೋದು ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ ನೀವು ಕೂಡ ಸತ್ತೋಗಿದ್ರೆ. ನೀನ್ ಸತ್ತಿದ್ರೆ ಎಲ್ರಿಗಿಂತ ನನಗೆ ಖುಷಿ ಆಗಿರೋದು. ನಾನ್ ರೈಲಲ್ಲಿ ಕಾಯ್ತಾ ಇದ್ದೆ, ನೀವು ಅವನ್ನ ಕರ್ಕೊಂಡ್ಬರ್ತೀರಿ ಅಂತ. ಅವನ್ ತಪ್ಪಿಸ್ಕೊಂತಾನೆ ಅಂತ ನಾನು ಕಲ್ಪನೆನೂ ಮಾಡಿರ್ಲಿಲ್ಲ. ಮುಕುಂದ್, ನೀನೊಬ್ಬ ಆಫೀಸರ್ ಆಗಿರೋದಕ್ಕೆ ಯೋಗ್ಯತೆನೇ ಇಲ್ಲ. ನೀನು ಪೇದೆ ಆಗೋದಕ್ಕೂ ಲಾಯಕ್ಕಿಲ್ಲ. ಈಗ್ಲೇ ಈ ಕ್ಷಣನೇ ನನ್ನ ಕಣ್ಣಿಂದ ದೂರ ಹೋಗ್ಬಿಡಿ. ಗೆಟ್ ಔಟ್. ಎಸ್ ಸರ್. ನಿಮಗೊಂದು ಕೊನೆ ಅವಕಾಶ ಬೇಕಾಗಿತ್ತಲ್ಲ, ಅದನ್ನ ನಾನು ಕೊಡ್ತೀನಿ. ಅದಕ್ಕಿಂತ ಮೊದಲು ನಾನು ನಿಮ್ಗೊಂದು ವ್ಯವಸ್ಥೆ ಮಾಡಬೇಕು. ಗೆಟ್ ಲಾಸ್ಟ್. ಅಪ್ಪ, ಗಾಡಿ ತಯಾರಾಗಿದೆ. ಸರಿ, ಬಾ ಹೋಗೋಣ. ಹೊರಡೋಣ. ಕುತ್ಕೋ ಪ್ರಭಾ, ನೀನ್ ಕುತ್ಕೋ, ಆರಾಮ್ ಮಾಡು. ಈ ಸ್ಥಿತಿಯಲ್ಲಿ ನಮ್ ಜೊತೆ ಬರೋದೇನ್ ಬೇಕಾಗಿಲ್ಲ. ನಾವು ಹೋಗಿ ಬರ್ತೀವಿ. ಎಲ್ಲಿ ಹೋಗಿದ್ದ ಸುಭಾಷ್? ನೀನು ಎಲ್ಲಿ ಹೋಗಿದ್ದೆ ಅಂತ ಕೇಳಿದೆ. ಏನಾಯ್ತು ಸುಬಿ? ಯಾಕೆ ನಡಕ್ತಿದ್ಯಾ?
ಅಮ್ಮ ಇವನು ಮಳೆಯಲ್ಲಿ ನೆನ್ಕೊಂಡ್ ಬಂದಿಯಾನೆ. ಚಳಿ ಆಗ್ತಾ ಇರ್ಬೇಕು, ಅದಕ್ಕೆ ನಡುತ್ತಾ ಇದ್ದಾನೆ. ನನ್ನ ನೋಡಿ ಮಾತಾಡು. ಎಲ್ಲಿ ಹೋಗಿದ್ದೆ ನೀನು? ಯಾಕೆ ಮಳೆಯಲ್ಲಿ ನಿಂತ್ಕೊಂಡ್ ಬಂದಿದ್ಯಾ ಹೇಳು. ಏನಾಯ್ತು ಸುಬಿ? ಯಾಕೆ ಸುಮ್ನೆ ನಿಂತಿದ್ಯಾ? ಅಮ್ಮ ನಿನ್ ಹತ್ರ ಏನೋ ಕೇಳ್ತಿದ್ದಾಳೆ ತಾನೆ? ಪ್ರಭಾ, ಇವನ್ನ ಕೋಣೆ ಕರ್ಕೊಂಡು ಹೋಗು. ಈಗ ನಡಕ್ತಾ ಇಲ್ಲಿ ನಿಂತ್ಕೊಂಡಿದ್ರೆ ಹುಷಾರ್ ತಪ್ಪಿಡ್ತಾನೆ ಇವನು. ಸುಮ್ನೆ ಇರ್ತಿಯಲ್ಲ ನೀನು. ಸರಿ ವಿಭಾವತಿ, ಇವನಿಗೆ ಕುಡಿಯೋದಕ್ಕೆ ಒಂದ್ ಲೋಟ ಹಾಲು ತಗೊಂಡ್ ಬಾ. ಬಿಸ್ನೆಸ್ ಸ್ನಾನ ಮಾಡ್ಲಿ ಇವನು. ಈ ತರ ಒದ್ದೆ ಆದ್ರೆ ನಿಮೋನಿಯಾ ಆಗತ್ತೆ ಇವನಿಗೆ. ವಿಭಾವತಿ, ಹೋಗಿ ಬಲರಾಮಗೆ ಹೇಳು ಬಿಸಿನೀರು ವ್ಯವಸ್ಥೆ ಮಾಡೋದಕ್ಕೆ. ಮನೆಯಲ್ಲಿ ಯಾರಿಗೂ ನೆಮ್ಮದಿಯಾಗಿರಕ್ ಬಿಡಲ್ಲ ಅಲ್ವಾ ನೀನು? ನೋಡಿ ಎಲ್ರು ಎಷ್ಟು ಗಾಬರಿ ಆಗಿದ್ದಾರೆ. ಇವನ್ ಹೀಗೆ ಬಾಯಿ ಮುಚ್ಕೊಂಡೇ ಇರ್ಲಿ. ಅದೆಷ್ಟೊತ್ತು ಸುಮ್ನೆ ಇರ್ತಾನೆ ಅಂತ ನಾನು ನೋಡ್ತೀನಿ. ನಡಿ. ಈಗ ಗಾಬರಿ ಆಗೋ ಅವಶ್ಯಕತೆ ಏನೂ ಇಲ್ಲ. ಈ ಔಷಧಿನ ಸರಿಯಾದ ಸಮಯಕ್ಕೆ ಕೊಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ಲ ಡಾಕ್ಟ್ರೆ, ಅದನ್ನ ಈಗ್ಲೇ ಕೊಡ್ಬೋದಾ? ಹಾ, ನಾನೇನ್ ಬರ್ತೀನಿ. ಅನುಪಮ, ಅನಂತ್ಗೆ ಈಗ್ಲೇ ಔಷಧಿ ಕೊಡಬಹುದು. ಅನಂತ್ ಅವ್ರೆ, ನೀವು ಬಾಯ ಮಾಡಿ ಈ ಔಷಧಿ ಕುಡಿಸ್ತೀನಿ. ಜತಿನಣ್ಣ, ನಾವ್ ಹೀಗೆ ಸುಮ್ನಿದ್ರೆ ಆಗಲ್ಲ. ಸಂಶುಲ್ ಆಲಂ ವಿರುದ್ಧ ನಾವು ಸೇಡ್ ತೀರ್ಸ್ಕೊಳ್ಳೇಬೇಕು. ಹೌದು, ಸೇಡ್ ತೀರಿಸ್ಕೊಳ್ಳೇಬೇಕು. ಈ ಸಂಶುಲ್ ಆಲಂ ತರದ ವ್ಯಕ್ತಿ ಬದುಕಿರೋಷ್ಟು ದಿನ ಭಾರತದ ಮೂಲೆ ಮೂಲೆಯಲ್ಲೂ ಅನಾಚಾರ ನಡೀತಾನೆ ಇರುತ್ತೆ. ಇನ್ಮೇಲೆ ನಾವು ಯಾವುದೇ ಸಹೋದರನ್ಗೂ ಈ ಗತಿ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಕಟ್ಟಕಲ್ಲೇ ಇದ್ದಾನೆ, ನಮ್ ಕಣ್ಣೆದುರಿಗೆ ಇದ್ದಾನೆ. ಅವನ್ನ ಇಲ್ಲೇ ಮುಗ್ಸಾಕೋದು ತುಂಬಾ ಮುಖ್ಯ. ಆದ್ರೆ ನಮ್ಮಲ್ಲಿ ಅವನ ಮುಖ ಯಾರು ನೋಡೇ ಇಲ್ವಲ್ಲ. ಅನಂತ್ ನಮ್ಗೆ ಅವನ ಬಗ್ಗೆ ಹೇಳೋವರೆಗೂ ನಾವು ಕಾಯಲೇಬೇಕಾಗತ್ತೆ. ಅನಂತ್ ಎಚ್ಚರಾಗಿ ಅವನ ಬಗ್ಗೆ ಹೇಳಿದ್ಮೇಲೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ನಾನು ಹೇಳಿದ್ದೆ, ನಾನು ನಿಮ್ಮೆಲ್ಲರ ಹತ್ರನೂ ಹೇಳಿದ್ದೆ, ನನ್ನನ್ನು ಅನಂತ್ ಅವ್ರನ್ನ ಒಂದ್ ಮಾಡೋದ್ ಬೇಡ ಅಂತ. ನೀವೇ ನೋಡ್ತಿದ್ದೀರಲ್ಲ ಏನಾಗಿದೆ ಅಂತ. ಅನುಪಮ್ ಅವರೇ, ಯಾಕೆ ನೀವು ಪದೇ ಪದೇ ಎಲ್ಲಾನು ನಿಮ್ಮೇಲೆ ಹಾಕೋತೀರಾ? ಹೀಗೆಲ್ಲ ಆಗಿರೋದು ನಿಮ್ಮಿಂದಾನೆ ಅಂತ ನೀವ್ ಅನ್ಕೊಳ್ತಾ ಇದ್ದೀರಾ. ಆದ್ರೆ ಅನಂತ್ ಜೀವಂತವಾಗಿರೋದೇ ಇವತ್ತು ನಿಮ್ಮಿಂದ. ಅದ್ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಅನಂತ್ ಈ ಪರಿಸ್ಥಿತಿಲಿರೋದಕ್ಕೆ ಒಂದ್ ರೀತಿ ನಾವೇ ಕಾರಣ. ಆದ್ರೆ ಎಲ್ಲ ನೋಡ್ತಾ ಇರಿ, ಒಂದಿನ ನಮಗ್ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ. ನಾವೆಲ್ಲರೂ ಮಾಡ್ತಿರೋಂತ ತ್ಯಾಗಗಳು ವ್ಯರ್ಥ ಆಗೋದಿಲ್ಲ. ಆದ್ರೆ ಜತಿನಣ್ಣ, ನಾವು ಅವನ್ನ ಈಗ್ಲೇ ಏನಾದ್ರೂ ಮಾಡದೇ ಇದ್ರೆ ಅವನು ನಮ್ಮನ್ನ ಒಬ್ಬೊಬ್ಬರಾಗಿ ಸಾಯಿಸ್ಬಿಡ್ತಾನೆ. ಯಾರೆಲ್ಲ ಈ ದೇಶದ ಸ್ವಾತಂತ್ರ್ಯದ ಕನಸು ಕಂಡಿದ್ರೋ ಅವ್ರನ್ನೆಲ್ಲ ಕೊಲ್ತಾನೆ.
ವೀರೇನ್, ಈಗ ನಾವೆಲ್ಲ ಮಾಡ್ತಿರೋ ತ್ಯಾಗದಿಂದ ಒಂದಿನ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ, ಖಂಡಿತ ಸಿಗುತ್ತೆ. ಭಾರತ ದೇಶನ ಬ್ರಿಟಿಷರು ಲೂಟಿ ಮಾಡಿ ಖಾಲಿ ಮೈದಾನ ಮಾಡಕ್ ಹೊರಟಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಒಂದಲ್ಲ ಒಂದಿನ ಈ ಮಣ್ಣಲ್ಲಿ ಒಬ್ಬ ಅಗ್ನೀಶ್ವರ ಹುಟ್ಟತಾನೆ. ಅವನಲ್ಲಿರೋ ಬೆಂಕಿ ಈ ಬ್ರಿಟಿಷರನ್ನ ಸುಟ್ಟು ಭಸ್ಮ ಮಾಡುತ್ತೆ. ಸುಭಿ, ಸುಭಿ, ಏನಾಯ್ತು ಅಂತೇನಾದ್ರೂ ಹೇಳ್ತೀಯ ನಂಗೆ? ಏನು ಮಾತಾಡ್ತಿಲ್ವಲ್ಲ, ಯಾಕೆ? ಏನಾಗಿದೆ ನಿಂಗೆ? ಯಾಕೆ ಸುಮ್ನಿದ್ಯಾ? ನನಗೆ ಗೊತ್ತು ಸುಭಿ, ನಿನಗೇನ್ ಇಷ್ಟನೋ ನೀನ್ ಅದನ್ನೇ ಮಾಡ್ತೀಯ. ನಾವ್ ನಿನಗೇನು ಹೇಳ್ಬಾರ್ದು. ನಿನಗಿದೇ ತಾನೇ ಬೇಕಾಗಿರೋದು. ಅನಂತಣ್ಣ, ನೀರು 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 ತಗೋ ಕುಡಿ. ನೀರ್ ಕೇಳಿದ್ಯಲ್ಲ, ಕುಡಿ ಸುಭಿ. ಏನಾಗಿದೆ ನಿಂಗೆ? ತಗೋ. ಬೇಡಮ್ಮ, ನಂಗ್ ನೀರ್ ಬೇಡ. ಈಗಷ್ಟೇ ನೀರು ಅಂತ ಕೇಳ್ತಿದ್ದೆ. ಸುಭಾಷ್, ತಗೋ, ಇದನ್ ಕುಡಿ. ಬೇಡ ವಿಭಾತ್ಗೆ, ನಂಗ್ ತುಂಬಾ ತಲೆ ನೋವ್ತಾ ಇದೆ. ನಂಗೇನು ಕುಡಿಯೋಕು ತಿನ್ನೋಕು ಮನ್ಸೇ ಇಲ್ಲ. ತಲೆ ನೋವ್ತಿದ್ಯಾ ನಿಂಗೆ? ನನಗ್ಯಾಕೆ ಹೇಳಿಲ್ಲ ನೀನು? ಯಾವಾಗಿಂದ ನೋವ್ತಿದೆ? ಮಳೇಲ್ ನೆನ್ಕೊಂಡ್ ಬಂದಿದ್ಯಾ? ಅದಕ್ಕೆ ತಲೆ ನೋವು ಬರ್ದೆ ಇನ್ನೇನಾಗತ್ ನಿಂಗೆ ಹೇಳು? ಜ್ವರ ಬರ್ದಿದ್ರೆ ಸಾಕು. ಅಮ್ಮ, ನೀವೇನೋ ಚಿಂತೆ ಮಾಡ್ಬೇಡಿ. ಸುಭಾಷ್ಗೆ ತಲೆನೋವು ಕಡಿಮೆ ಆಗ್ತಿದ್ದ ಹಾಗೆ ಅವನಿಗೇನಾದ್ರೂ ತಿನ್ನೋಕ್ ಕೊಡ್ತೀನಿ. ನಾನಿಲ್ಲೇ ಇರ್ತೀನಿ. ಪರವಾಗಿಲ್ಲ ವಿಭಾ. ನನಗ್ ಯಾರ ಮೇಲೂ ನಂಬಿಕೆ ಇಲ್ಲ ವಿಭಾ. ಈ ಗ್ಲಾಸ್ ಇಲ್ಲಿ ಕೊಡು, ನಾನೇ ಕುಡಿಸ್ತೀನಿ. ನಾನು ಹೇಳೋದ್ ಕೇಳಿ. ಯಾರಾದ್ರೂ ಒಬ್ರು ಸುಭಾಷ್ ಜೊತೆ ಇಲ್ಲೇ ಇರಿ. ನಾನಿರ್ತೀನಿ. ವಿಭಾತ್ಗೆ, ನೀವ್ ನನ್ ಜೊತೆ ಇರ್ತೀರಾ? ಸುಬಿ ಹೇಳ್ತಾ ಇದ್ದಾನೆ ಅಂದ್ಮೇಲೆ ವಿಭಾ ನೀನ್ ಇವನ್ ಜೊತೆನೇ ಇರು. ನೀವ್ಯಾರು ನನ್ ಮಾತನ್ನ ಕೇಳೋದೇ ಇಲ್ಲ ಅಲ್ಲ? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅಮ್ಮ, ಸುಭಾಷ್ ಎಲ್ಲೂ ಕಾಣಿಸ್ತಿಲ್ಲ. ಇದೇನು? ನಾನು ಈಗಷ್ಟೇ ಅವನನ್ನ ನೋಡ್ಕೊಂಡ್ ಬಂದೆ. ನಾನು ಅವನ ಜೊತೆ ಇರ್ತೀನಿ ಅಂದ್ರು ಯಾರು ನನ್ ಮಾತನ್ನ ಕೇಳಲಿಲ್ಲ. ನಾನ್ ನಿಜವಾಗ್ಲೂ ಸುಭಾಷ್ ಬಗ್ಗೆ ಗಮನ ಕೊಡ್ತಾನೆ ಇಲ್ಲ. ಯಾರಾದ್ರೂ ನನ್ನನ್ನು ಹೇಗ್ ನಂಬ್ತಾರೆ? ಮಲ್ಕೋ ಸುಬಿ. ಪೊಲೀಸರು ಅನಂತಣ್ಣನ ಹುಡುಕ್ತಿದಾರೋ ಏನೋ. ಸರ್, ನೀವಿಲ್ಲಿಂದ ಹೊರಡ್ತಾ ಇದ್ದೀರಾ? ನನ್ಗಿಲ್ಲಿ ಒಂದು ಕ್ಷಣನೂ ಇರ್ಬೇಕು ಅನ್ಸ್ತಾ ಇಲ್ಲ. ನಾನಿರಲ್ಲ. ಇಡೀ ದೇಶದಲ್ಲಿ ಸ್ವದೇಶಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ನಾನಿಲ್ಲಿಂದ ಹೋಗ್ಲೇಬೇಕು. ಕೋಲ್ಕತ್ತಾ ನನಗೋಸ್ಕರ ಕಾಯ್ತಾ ಇದೆ. ಇನ್ನೊಂದು ವಿಷಯ, ನಾನ್ ಕೋಲ್ಕತ್ತಾಗ ಹೋದ್ರು
ಅನಂತ್ ನನಗೆ ಬೇಕೇ ಬೇಕು. ಆ ಮುಕುಂದಿ ಕೆಲಸ ಮಾಡ್ತಾನೋ ಬಿಡ್ತಾನೋ ಅದ್ ನನಗೆ ಬೇಕಾಗಿಲ್ಲ. ನಿಮಗ್ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ಅವನ್ನ ಕೋಲ್ಕತ್ತಾಗೆ ಕರ್ಕೊಂಡ್ಬಂದು ನನ್ನ ಎದುರುಗ್ ನೀವು ನಿಲ್ಲಿಸ್ಬೇಕು. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ಈವ್ನಿಂಗ್, ನೈಟ್ ಇದೆಲ್ಲದನ್ನು ನೀನ್ ಮರ್ತ್ಬಿಡು. 7 ದಿನ, ಓನ್ಲಿ 7 ಡೇಸ್ ನಾನು ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ. ರಿಚರ್ಡ್ಸನ್ ಸರ್, ನಿಮಗೂ ಅಷ್ಟೇ ಸಮಯ ಕೊಡ್ತಿರೋದು. ನಿಮ್ಗೇನಾದ್ರೂ ಪ್ರಮೋಷನ್ ಬೇಕು ಅನ್ನೋ ಆಸೆ ಇದ್ರೆ ಈ ಕೆಲಸ ಮುಗಿಸಿ. ನಿಮಗೂ ಅಷ್ಟೇ. ಇದು ಸಾಧ್ಯ ಆಗದೆ ಹೋದ್ರೆ 7 ದಿನ ಆದ್ಮೇಲೆ ನೀವು ಪೊಲೀಸ್ ಪೇದೆಯಾಗಿ ನೀವು ನಿಮ್ಮ ಡ್ಯೂಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಡಿಮೋಷನ್ ಸರ್? ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ನಿನ್ ರೆಕಾರ್ಡ್ ನೋಡ್ತಿದ್ರೆ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಒಂದು ಸಲ ಅನಂತ ನನ್ನ ಕೈಗೆ ಸಿಗ್ಲಿ, ಎಳ್ಕೊಂಡು ಬಂದು ಸಾಹೇಬ್ರೆದ್ರಿಗೆ ಬಿಸಾಕ್ತೀನಿ. ಅವಾಗ ಈ ಮುಖಂದ ಘೋಷ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ರಿಚರ್ಡ್ಸನ್ ಸರ್, ನಾನೀಗ ಕೋಲ್ಕತ್ತಾಗ ಹೋಗ್ಬೇಕು, ಅದ್ರ ವ್ಯವಸ್ಥೆ ಮಾಡಿ. ಎಸ್ ಸರ್, ವಿ ವಿಲ್ ಡೂ ದಿ ನೀಡ್ಫುಲ್. ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ವ್ಯವಸ್ಥೆನೂ ನಾನೇ ಮಾಡ್ತೀನಿ. ನಾನು ದೊಡ್ಡ ಜಾಲನೆ ಹೆಣಿಬೇಕಾಗಿದೆ ಕೋಲ್ಕತ್ತಾದಲ್ಲಿ. ಅದು ಅಷ್ಟು ಸುಲಭವಾಗಿ ಆಗೋದಲ್ಲ. ಈ ಸ್ವದೇಶಿಗಳನ್ನ ಏನ್ ಮಾಡಬೇಕು? ಅನಂತ್ ಹೇಗ್ ತಪ್ಪಿಸ್ಕೊಂಡ, ಪೊಲೀಸ್ ಅವರು ಯಾವ ರಸ್ತೆಯಲ್ಲಿ ಅವನ್ನ ಕರ್ಕೊಂಡು ಹೋಗಿದ್ರು ಅಂತ ಹೊರಗೆ ಗೊತ್ತಾಯ್ತು. ಅಂತ ಸ್ಥಿತಿಲಿದ್ದವನ್ ಹೇಗ್ ಓಡೋದ? ಈ ಸಂಶುಲ್ಲಾಲಂ ಸ್ವದೇಶಿಗಳಿಗೆ ಒಂದು ಗತಿ ಕಾಣಿಸ್ತಾನೆ. ಅನಂತಣ್ಣ ಹೇಗಿದ್ದಾರೆ ಈಗ? ಅವ್ರಿಗೆ ಮಾತಾಡ್ತಿದಾರ? ಆರೋಗ್ಯ ಪರವಾಗಿಲ್ವಾ? ನಂಗೇನ್ ಸುದ್ದಿನೂ ಸಿಗ್ಲಿಲ್ಲ. ಅವ್ರು ಹೇಗಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅವ್ರು ಎಲ್ಲಿದಾರೋ, ಹೇಗಿದ್ದಾರೋ? ಇವತ್ ಹೆಡ್ ಮಾಸ್ಟರ್ ಬಂದ್ರೆ ನಾವ್ ಅವ್ರ ಹತ್ರನೇ ಕೇಳ್ ನೋಡೋಣ. ಅವ್ರೇನಾದ್ರೂ ಹೇಳ್ಬೋದು. ಅವ್ರಿಗೆ ಗೊತ್ತಿರುತ್ತೆ. ಮಾಧಮೇಶ್ರು ಮನೇಲೆ ಅನುಚಿಕಮ್ಮ ಅವ್ರ ಕಡೆಯವರೆಲ್ಲ ಇರೋದು. ಮಾಧಮೇಶ್ರು ಬಂದ್ ಕೂಡ್ಲೆ ಅವ್ರು ಹೇಗಿದ್ದಾರೆ ಅಂತ ಕೇಳ್ತೀನಿ. ಮಾಧಮೇಶ್ಟ್ರೆ, ಮಾಧಮೇಶ್ಟ್ರೆ, ಈಗ ಅನಂತಣ್ಣ ಹೇಗಿದ್ದಾರೆ? ಸುಭಾಷ್, ನಿನ್ನೆ ನೀನ್ ಏನ್ ಮಾಡ್ದೆ ಗೊತ್ತಾ? ನಿನ್ನಿಂದಾಗಿ ಅನಂತ್ ಜೀವ ಉಳಿತು. ಆದ್ರೆ ಇನ್ನೂ ಅಷ್ಟಾಗಿ ಸುಧಾರಿಸ್ಕೊಂಡಿಲ್ಲ. ಊಟ ಮಾಡೋದಕ್ಕೂ ಕಷ್ಟ ಆಗ್ತಿದೆ. ನೆನ್ನೆ ನೀನ್ ಇಲ್ದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ಮಾಧಮೇಶ್ಟ್ರೆ, ಈ ಕೆಲ್ಸ ನಾನು ಒಬ್ನೇ ಮಾಡಿಲ್ಲ. ನನ್ನ ಸ್ನೇಹಿತರು ನಂಗೆ ಸಹಾಯ ಮಾಡದೇ ಇದ್ರೆ ನಾನೊಬ್ನೇ ಈ ಕೆಲಸ ಮಾಡೋಕ್ ಆಗ್ತಿರ್ಲಿಲ್ಲ. ನನಗ್ ಗೊತ್ತಿದೆ, ಎಲ್ಲ ವಿಷಯನೂ ತಿಳ್ಕೊಂಡೆ. ನೀವೆಲ್ಲರೂ ಸೇರಿ ನಿನ್ನೆ ಮಾಡಿರುವಂತ ಕೆಲಸ ಅದ್ಭುತವಾಗಿರೋದು. ನಿಮ್ಗೆ ಆಶೀರ್ವಾದ ಮಾಡ್ತಿದ್ದೀನಿ. ನೀವ್ ಯಾವಾಗ್ಲೂ ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಇರಿ. ಮಾಧಮೇಶ್ಟ್ರೆ, ನಂಗೆ ಅನಂತಣ್ಣನ ಬಗ್ಗೆ ಯೋಚನೆ ಮಾಡಿ ಬೇಜಾರಾಗ್ತಿದೆ. ಒಂದ್ಸಲ ನನ್ನ ಅನಂತಣ್ಣನ ಹತ್ರ ಕರ್ಕೊಂಡು ಹೋಗ್ತೀರಾ? ಬೇಡ ಸುಭಾಷ್, ನಿನ್ನ ಅನಂತಣ್ಣನ ಪೊಲೀಸ್ ಅವರು ಹಗ್ಲು ರಾತ್ರಿ ಹುಡುಕ್ತಾ ಇದ್ದಾರೆ. ಯಾವ ರಸ್ತೆನೂ ಬಿಡದೆ ಹುಡುಕ್ತಾ ಇದ್ದಾರೆ. ಅನಂತ ಸ್ವಲ್ಪ ಸರಿ ಹೋಗ್ಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ನಾವು ಅನಂತಣ್ಣನ ನೋಡಕ್ ಬರ್ಬೋದಾ ಮಾಧವ್ ಮೇಷ್ಟ್ರೆ? ಖಂಡಿತ, ಎಲ್ರೂ ಬನ್ನಿ.
ಯಾರೀ ಅನಂತ್? ಪೊಲೀಸರು ಅವನನ್ನು ಯಾಕೆ ಹುಡುಕ್ತಾ ಇದ್ದಾರೆ? ಅವನ ಬಗ್ಗೆ ಬೆನ್ನಿ ಮಾದವ್ರಿಗೆ ಹೇಗ್ ಗೊತ್ತಿದೆ? ಇದನ್ನ ಮುಕುಂದ್ ಘೋಷ್ ಅವ್ರಿಗೆ ಹೇಳಲೇಬೇಕು. ಇವ್ರಿಗೆ ಸ್ವಲ್ಪನೂ ಶಕ್ತಿ ಇಲ್ಲ. ಮಳೆಯಲ್ಲಿ ನೆಂದಿರೋದ್ರಿಂದ ಜ್ವರ ಬಂದಿದೆ. ಅವನೇನಾದ್ರೂ ತಿಂದ್ರೆ ಅಷ್ಟೇ ಜ್ವರದ ಮಾತ್ರೆ ಕೊಡೋದಕ್ಕೆ ಸಾಧ್ಯ. ಸುಭಾಷ್ ಹುಷಾರಾಗಿದ್ದಾನಲ್ಲ? ಅವನಿಗೇನೋ ತೊಂದರೆ ಆಗಿಲ್ಲ ತಾನೆ? ಅವನ್ಗೇನೂ ತೊಂದರೆ ಆಗಿಲ್ಲ. ಅವನ್ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಮಾಧವ್ ಮೇಷ್ಟ್ರು ಸ್ಕೂಲ್ಗೆ ಹೋಗಿದ್ದಾರೆ. ಅವ್ರಿಗೆ ಸುಬ್ಬಿ ಸಿಕ್ಕೇ ಸಿಗ್ತಾನೆ. ಈಗ ನೀವೇನಾದ್ರೂ ತಿನ್ನೋ ಪ್ರಯತ್ನ ಮಾಡಿ. ಇದನ್ನ ಸ್ವಲ್ಪ ಕುಡೀರಿ. ಅನಂತ್, ಸಂಶುಲ್ ಆಲಂ ಇನ್ನೂ ಕಟಕ್ನಲ್ಲೇ ಇದ್ದಾನೆ. ನೀನ್ ಮಾತ್ರ ಅವನ್ನ ನೋಡಿರೋದು. ಸಂಶುಲ್ ಆಲಂ ಹೇಗಿದ್ದಾನೆ ಅಂತ ನಿಂಗೆ ಹೇಳೋದಕ್ಕಾಗತ್ತಾ? ಸಂಶುಲ್ ಆಲಂ ಅವನ ಮುಖ ಇನ್ನು ನನ್ನ ಕಣ್ಣಲ್ಲಿ ಕಟ್ಟದ ಹಾಗೆ ಇದೆ. ವೀರೇನ್, ಸಂಶುಲ್ ಆಲಂ ಎಲ್ಲಿದ್ದಾನೆ ಅಂತ ತಿಳ್ಕೊ. ಇವತ್ತು ಎಷ್ಟೇ ಕಷ್ಟ ಆದ್ರೂ ನಾವು ಅನಂತ್ಗೆ ಸಂಶುಲ್ ಆಲಂ ಸತ್ ಹೋಗಿರೋ ಸುದ್ದಿನ ಕೊಡ್ಬೇಕು.